ಮಳೆ ಬಾರದ ಕಾರಣ ಬೆಳೆಗಳು ಒಣಗುತ್ತಿವೆ. ದನಕರುಗಳು ಮತ್ತು ಜನರಿಗೆ ಕುಡಿಯುವ ನೀರಿಲ್ಲದ ಕಾರಣ ನಾಡಿನ ಜನತೆಗಾಗಿ ಮಳೆ ಬರಲಿ ಎಂದು ಮಾನ್ವಿ ಪಟ್ಟಣದ ಚೌಡಮ್ಮ ದೇವಿಯ ಬುಡ್ಡೆಕಲ್ಲಿಗೆ 101 ಕೊಡೆ ನೀರು ಹಾಕಲು ಹರಕೆ ಬೇಡಿಕೊಂಡಿದ್ದೇನೆ ಎಂದು ಮೆಹಬೂಬ್ ಭಗವಾನ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಚೌಡಮ್ಮ ದೇವಿಯ ಬುಡ್ಡೆಕಲ್ಲಿಗೆ ನೀರು ಹಾಕುತ್ತಿರುವುದು ನನ್ನ ಸ್ವಯಂ ಇಚ್ಛೆಯ ಮನಸ್ಸಿನಿಂದ. ನಾಡಿಗಾಗಿ ಮಳೆ ಬರಲಿ ಎಂದು ನೀರು ಹಾಕುತ್ತಿದ್ದೇನೆ. ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದರು. ಬರಗಾಲ ಬರುತ್ತಿರುವ ಮುನ್ಸೂಚನೆ ಇದೆ. ಬರಗಾಲ ತಪ್ಪಿದರೆ ಜನರಿಗೆ ಮತ್ತು ಕುಡಿಯುವ ನೀರು ಸೌಲಭ್ಯ ಸಿಕ್ಕರೆ ಎಲ್ಲರಿಗೂ ಅನುಕೂಲವಾಗುತ್ತದೆ. ಆ ದೇವರು ಮಳೆ ಕರುಣಿಸುವ ಕೆಲಸ ಮಾಡಲಿ ಎಂದು ಮೆಹಬೂಬ್ ಭಗವಾನ್ ದೇವರಲ್ಲಿ ಬೇಡಿಕೊಂಡರು. ಇದು ಮಳೆ ಸಲುವಾಗಿ ಬೆಳೆ ಇಲ್ಲ, ಮಂದಿ ಮಳೆ ಇಲ್ಲ, ಎತ್ತುಗಳು ನೀರಿಲ್ಲ, ಜನ ಕೇಳ್ತಾರ ಇಂದ ಮಳೆ ಇಲ್ಲ, ಬೆಳೆ ಇಲ್ಲ, ಅದ್ ಸಲುವಾಗಿ ಆಗೈತೆ. ನಿಮ್ಗೆ ಯಾರು ಹೇಳಿದ್ರು ಹಾಕಂತ? ನಾವು ನಮ್ದು ದೇವರು ಕಾಪಾಡ್ದೇವ್ರಿ. ದೇವ್ರಿಗೋಸ್ಕರ ನಾವು ಇದು ಮಂಡಳ ವ್ಯಾಪಾರ ಮಾಡ್ತೇವ್ರಿ. ವ್ಯಾಪಾರ ಮಾಡ್ತಾರೆ. ಅಲ್ಲ, ಈ ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಹೇಳಿದ್ರೆ ಈಗ ಯಾರಾದ್ರೂ ಹೇಳಿದ್ರ ಅಥವಾ ಹೇಗೆ ಸರ್ ನಿಮ್ಗೆ ಅನ್ಸುತ್ತದೆ? ಅದು ಹೆಂಗಂದ್ರೆ ನಾವು ಇದು ಎಲ್ಲಾ ಜನ ನೋಡ್ಬೇಕಲ್ರಿ, ದೇವರು ಎಲ್ಲಾ ಕಾಪಾಡ್ತಾನ, ಎಲ್ಲಾರು ನೋಡ್ಬೇಕು. ನಾವು ನಮ್ದು ನೋಡಿದ್ರೆ ಹೆಂಗ್ರಿ, ಎಲ್ಲ ಪರಮಾನ ನೋಡ್ಬೇಕಲ್ಲ. ಅಲ್ಲ, ಈಗ ಯಾವ ಹಿತಕ್ಕಾಗಿ ಯಾರಾದ್ರೂ ಹೇಳಿದ್ರ ಅಥವಾ ಏನಾದ್ರು? ಯಾರಿಲ್ಲ, ನಮ್ಗೆ ಸಲುವಾಗಿ ನಾವು ಇದು ಮಾಡ್ಕೊಂತೀವಿ. ಇಲ್ಲಿ ಹಾಕತ್ತೀರಿ ನೀರು? ಇಲ್ಲಿ ಚೊಡಮಗುಡಿ ಹತ್ರ. ಎಷ್ಟು ಕೂಡ ಹಾಕಿರಿ ಈಗ? 6 ಕೂಡ ಆಯ್ತು ನೋಡ್ರಿ. 6 ಕೂಡ. ಎಷ್ಟು ಕೂಡ ಹಾಕ್ಬೇಕಂತ ಮಾಡಿದ್ರಿ? 101 ರೀ. 101 ಚಾಲು ಮಾಡಿರಿ ಈಗ ನೋಡ್ರಿ, 1 ತಾಸ ಆಯ್ತ್ರಿ. ಈಗ 1 ತಾಸ ಆಯ್ತು. ಅಲ್ಲ ಸರ್, ಈಗ ಬರಿಗಾಲಲ್ಲಿ ಆಗ್ತಾ ಇದ್ರಾ? ಬರಗಾಲ ಏನ್ ಹೇಳ್ರಿ, ಮಳೆ ಸಲುವಾಗಿ. ಮಳೆ ಸಲುವಾಗಿ ಆಗ್ತಾ ಇದ್ರಿ. ಅಲ್ಲ, ಎಷ್ಟು ಜನ ಇದಾರೆ? ನೀವು ಒಬ್ಬರೇ ಆಗ್ತಾ ಇದ್ರಾ? ಒಬ್ಬರೇ, ಯಾರಿಲ್ಲ. ಪ್ರತಿ ವರ್ಷ ಆಗ್ತಾರಾ? ಮಳೆ ಇಲ್ಲ ಅಂದ್ರೆ ಆಗ್ತೀವ್ರಿ, ಮಳೆ ಬಂದ್ರೆ ಏನ್ ಇಲ್ಲ. ಅಲ್ಲ ಸರ್, ಯಾಕಂತಂದ್ರೆ ಮೆಹಬೂಬ್ ಭಗವಾನ್ ಅವರೇ, ನೀವು ಒಬ್ಬ ಮುಸ್ಲಿಮರಾಗಿದ್ರಿ. ಈ ದೇಶದ ಸಂಪತ್ತಿಗೆ ಮತ್ತು ರೈತರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ನೀರ್ ಹಾಕ್ತಾ ಇದ್ರಿ. ಹ್ಞೂನ್ರಿ, ಹ್ಞೂ ಸರ್. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.